ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರಲ್ಲಿ ಅತ್ಯಂತ ಶಕ್ತಿಶಾಲಿ ಭೀಮ. ಹಾಗಿದ್ರೆ ಭೀಮನಿಗೆ 10,000 ಆನೆಯ ಬಲ ಬಂದಿದ್ದು ಹೇಗೆ ಎನ್ನುವ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭೀಮನ ಶಕ್ತಿಗೆ ಆತನ ಜನನ ಸಹ ಒಂದು ಕಾರಣ. ಹೇಗೆ ಅಂದರೆ, ಪಾಂಡುರಾಜ ಕುಂತಿದೇವಿಗೆ ದುರ್ವಾಸ ಮುನಿಗಳು ಕೊಟ್ಟ ವರ ಉಪಯೋಗಿಸಿ ದೊಡ್ಡ ಮರಗಳನ್ನು ಕಿತ್ತು ಎಸೆಯುವ ಶಕ್ತಿ ವಾಯುವಿಗೆ ಇದೆ. ಆ ವಾಯುದೇವರನ್ನು ಸ್ಮರಿಸುತ್ತಾ ಬಲಶಾಲಿಯಾದ ಮಗನನ್ನು ಪಡೆಯಬೇಕು ಅನ್ಕೋತಾರೆ. ಕುಂತಿದೇವಿ ಪತಿಯ ಮಾತಿನಂತೆ ವಾಯುದೇವರನ್ನು ಪ್ರಾರ್ಥಿಸಿ ಭೀಮ ಜನ್ಮಿಸಿದನು. ಈ ವಿಧವಾಗಿ ಭೀಮ ವಾಯುದೇವರ ಅಂಶದಿಂದ ಹುಟ್ಟಿರೋದ್ರಿಂದ ಅತ್ಯಂತ ಶಕ್ತಿಶಾಲಿಯಾದನು. ಇದು ಮೊದಲನೇ ಕಾರಣ. ಆದರೆ ಭೀಮ ಅಧಿಕ ಶಕ್ತಿಗೆ ಕಾರಣ ಇವಾಗ ತಿಳ್ಕೊಳ್ಳೋಣ. ಪಾಂಡವರು ಕೌರವರು ಸೇರಿ ಆಟ ಆಡ್ತಾ ಇರೋರು. ಅದರಲ್ಲಿ ಭೀಮ ಅತ್ಯಂತ ಶಕ್ತಿಶಾಲಿ. ಆತನ ಶಕ್ತಿಯ ಬಗ್ಗೆ ರಾಜ್ಯದಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಅದು ದುರ್ಯೋಧನನಿಗೆ ಇಷ್ಟ ಆಗಲಿಲ್ಲ. ಭೀಮನು ಆಟದಲ್ಲಿ ಅವರೆಲ್ಲರನ್ನೂ ನೋಯಿಸುತ್ತಿದ್ದನು. ಭೀಮನ ನೋವನ್ನು ಸಹಿಸಲಾಗದೆ ಮಾಮ ಶಕುನಿಯ ಸಹಾಯದಿಂದ ಹೀಗೆ ಯೋಚನೆ ಮಾಡಿದ, ನಾವು ಭೀಮನನ್ನು ಹೇಗಾದರೂ ಸಾಯಿಸಬೇಕು, ಈ ರಾಜ್ಯವನ್ನು ನಾವೇ ಆಳಬೇಕು ಅಂತ ಹೇಳ್ತಾನೆ ದುರ್ಯೋಧನ. ಅದಕ್ಕೆ ಶಕುನಿ ಕೂಡ ಒಪ್ಕೊಳ್ತಾರೆ. ಒಂದು ದಿನ ಎಲ್ಲರೂ ಆಟ ಆಡಿ ಆಯಾಸಗೊಂಡು ಭೀಮ ಮರದ ಕೆಳಗೆ ನಿದ್ದೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ದುರ್ಯೋಧನ ಶಕುನಿ ಪ್ಲಾನ್ ಪ್ರಕಾರ ದುರ್ಯೋಧನ ಭೀಮನಿಗೆ ರುಚಿಕರವಾದ ಅಡುಗೆ ತಯಾರಿಸಿ ಅದರಲ್ಲಿ ವಿಷ ಸೇರಿಸುತ್ತಾರೆ. ಆಹಾರವನ್ನು ಭೀಮನಿಗೆ ಇಷ್ಟ ಅಂತ ಅಡುಗೆ ಮಾಡಿಸಿದ್ದೇನೆ ಅಂತ ಹೇಳಿ ಭೀಮನನ್ನು ತಿನ್ನೋಕೆ ಹೇಳ್ತಾರೆ. ಆ ಆಹಾರದಲ್ಲಿ ವಿಷ ಇರುವ ವಿಷಯ ಗೊತ್ತಿಲ್ಲದೆ ಒಳ್ಳೆಯ ರುಚಿಯಾದ ಸುವಾಸನೆ ಬರುವುದರಿಂದ ಭೀಮ ಆ ಆಹಾರ ಪೂರ್ತಿ ತಿನ್ನುತ್ತಾನೆ. ತಿಂದ ತಕ್ಷಣ ಭೀಮ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ತಕ್ಷಣ ದುರ್ಯೋಧನ ಶಕುನಿ ಭೀಮನಿಗೆ ಹಗ್ಗ ಕಟ್ಟಿ ಗಂಗಾ ನದಿಗೆ ಬಿಸಾಡಿಬಿಡ್ತಾರೆ. ಭೀಮ ಭಾರವಾಗಿರುವುದರಿಂದ ಕೆಳಗೆ ಬೀಳ್ತಾನೆ. ಆ ನದಿಯಲ್ಲಿ ಎಷ್ಟೊಂದು ವಿಷಪೂರಿತ ಹಾವುಗಳಿವೆ. ಕೆಲವು ಹಾವುಗಳು ಭೀಮನನ್ನು ಕಚ್ಚಿದವು. ಅದರಿಂದ ಭೀಮ ನಿದ್ದೆಯಿಂದ ಎದ್ದು ಮೈಮುರಿದ ತಕ್ಷಣ ಆ ಹಗ್ಗ ಮುರಿದು ಹೋಯಿತು. ಆ ಹಾವುಗಳನ್ನು ನೋಡಿದ ತಕ್ಷಣ ಹಾವುಗಳನ್ನು ಬಡಿಯಲಾರಂಭಿಸಿದ. ಆದರೆ ಆ ಹಾವುಗಳು ಅರ್ಧ ಮನುಷ್ಯ ಅರ್ಧ ಹಾವಿನ ರೂಪ ಪಡೆದವು. ಅವು ಸಾಮಾನ್ಯ ಹಾವುಗಳಲ್ಲ, ಅವು ನಾಗಲೋಕದ ಸೈನಿಕರು. ಆ ಹಾವುಗಳು ಒಂದೇ ಸಮನೆ ಭೀಮನ ಮೇಲೆ ಬಂದವು. ಭೀಮನ ಹೊಡೆತಕ್ಕೆ ಹಾವುಗಳು ತಾಳಲಾರದೆ ಓಡಿ ಹೋದವು. ಆದರೂ ಭೀಮ ಸುಮ್ಮನೆ ಆಗಲಿಲ್ಲ. ಅವುಗಳ ಹಿಂದೆನೇ ಹೋಗ್ತಾ ಇದ್ದ. ಹಾವುಗಳೆಲ್ಲ ನಾಗಲೋಕದ ದ್ವಾರಕ್ಕೆ ಹೋದವು. ಭೀಮ ಸಹ ನಾಗಲೋಕಕ್ಕೆ ಹೋದನು. ಅಲ್ಲಿ ಭೀಮನಿಗೆ ರಾಜ್ಯವೊಂದು ಕಾಣಿಸಿತು. ಆ ರಾಜ್ಯವೇ ನಾಗಲೋಕ. ಅಲ್ಲಿ ಒಂದು ದ್ವಾರ ಕಾಣಿಸಿತು. ಅದರಿಂದ ಭೀಮ ಒಳಗೆ ಹೋದ. ಒಂದು ಹಾವಿನಿಂದ ಭೀಮಸೇನ ಎನ್ನುವ ಶಬ್ದ ಕೇಳಿಸಿತು. ಯಾರು ನೀನು? ನಿನಗೆ ಧೈರ್ಯ ಇದ್ದರೆ ನನ್ನ ಮುಂದೆ ಬಂದು ಮಾತಾಡು ಎಂದನು. ಆಗ ಆ ಹಾವು ನಿಜ ರೂಪಕ್ಕೆ ಬಂದಿತು. ಅಲ್ಲಿರುವ ಎಲ್ಲ ಹಾವುಗಳು ಭೀಮನ ಸುತ್ತ ಬಂದವು. ಆಗ ಭೀಮ ಯುದ್ಧಕ್ಕೆ ಸಿದ್ಧನಾದ. ಸಿಂಹಾಸನದ ಮೇಲಿಂದ ಒಂದು ಹಾವು ಬಂದು, ನಾನು ಈ ನಾಗಲೋಕದ ರಾಜ ವಾಸುಕಿ. ನಿನ್ನ ತಾಯಿ ಕುಂತಿಗೆ ಅಜ್ಜ ಆಗ್ತೀನಿ. ನೀನು ಇಲ್ಲಿಗೆ ಬರ್ತೀಯಾ ಅಂತ ನನಗೆ ಮೊದಲೇ ಗೊತ್ತು. ನಿನ್ನ ಶರೀರ ಪೂರ್ತಿ ವಿಷದಿಂದ ತುಂಬಿದೆ. ಅದಕ್ಕೆ ನಾನೇ ಈ ಹಾವುಗಳನ್ನು ಕಚ್ಚೋಕ್ಕೆ ಹೇಳಿದೆ. ಇದರಿಂದ ನಿನ್ನ ಶರೀರದಲ್ಲಿರುವ ವಿಷವನ್ನು ಹಿಂತೆಗೆದುಕೊಂಡವು. ಆದರೆ ನಿನ್ನ ಅದ್ಭುತವಾದ ಪರಾಕ್ರಮಕ್ಕೆ ನನಗೆ ತುಂಬ ಸಂತೋಷವಾಯಿತು ಮಗ ಅಂತ ಹೇಳಿ ಕೈ ಮುಂದೆ ಇಟ್ಟು ಮಂತ್ರ ಜಪಿಸಿದ ತಕ್ಷಣ ಒಂದು ನೀರಿನ ಪಾತ್ರೆ ಬರುತ್ತೆ. ಆಗ ವಾಸುಕಿ ಭೀಮನ ಕಡೆ ನೋಡುತ್ತಾ, ಭೀಮ, ಇದು ನಾಗಾಮೃತ. ಇದರಲ್ಲಿ 10,000 ಆನೆಗಳಿಗಿರುವಷ್ಟು ಶಕ್ತಿ ಇದೆ ಅಂತ ಹೇಳಿದ. ತಕ್ಷಣ ಭೀಮ ಸೇವಿಸಿದ. ಅದನ್ನು ಕುಡಿದ ಭೀಮನ ದೇಹ 10,000 ಆನೆಗಳ ಶಕ್ತಿಯಷ್ಟು ಹೊಳೆಯಿತು. ಹೀಗೆ ಭೀಮನಿಗೆ ನಾಗಾಮೃತ ಕುಡಿಯೋದ್ರಿಂದ 10,000 ಆನೆಗಳಷ್ಟು ಶಕ್ತಿ ಬರುತ್ತೆ. ಮೊದಲನೇದು ವಾಯು ಅಂಶದಿಂದ ಜನ್ಮಿಸಿದ್ದು, ಎರಡನೇದು ನಾಗಾಮೃತ ಕುಡಿಯೋದ್ರಿಂದ. ಓಕೆ ಫ್ರೆಂಡ್ಸ್,
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.